ಮಂಜಾ ಮಂಜಾ ಏನಜ್ಜಿ? ತುಂಬಾ ಹೊಟ್ಟೆ ಹಸಿತಾ ಇದೆ ಕಣ. ನಿಮ್ಮ ಅಪ್ಪನಿಗೆ ಊಟ ಇಡೋಕ್ ಹೇಳು. ಯಾಕೆ ಇವತ್ತು ಭಾನುವಾರ ದೊಡ್ಡವನ್ ಮನೇಲಿ ತಾನೆ ನಿನ್ ಊಟ, ಅಲ್ಲೇ ಹೋಗ್ತೀನೋ. ಅವನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ನಿನ್ನೇನೆ ದೇವಸ್ಥಾನಕ್ಕೆ ಹೊರಟದ. ನಿನ್ನೆಯಿಂದ ಏನು ತಿನ್ಲಿಲ್ಲ ಕಣ. ವಾ, ದೊಡ್ಡವನ್ ಮನೇಲಿ ಊಟ ಹಾಕಿಲ್ಲ ಅಂತ ಚಿಕ್ಕವನ್ ಮನೆ ಭಿಕ್ಷೆಗೆ ಬಂದ್ಯಾ? ಎಲ್ಲಾ ತಿಂದು ಪಾತ್ರನೂ ತೊಳ್ದಿದ್ದಾಯ್ತು. ಅಪ್ಪ, ಅಡ್ಗೆ ಮನೇಲಿ ಇನ್ನ ಅನ್ನ ಇದೆಯಲ್ಲಪ್ಪ. ಏಯ್, ಯಾಕಪ್ಪ ಗಿಂಟ್ಯಾ? ಅನ್ನ ಇದ್ರು ಇಲ್ಲ ಅಂತ ಸುಳ್ಳೇನೆ ಕೇಳ್ತ್ಯಾ? ಮುಚ್ಚೋ ಬಾಯ್ ದರಿದ್ರದವನ. ಹೋಗೋ ಒಳಗೆ. ಇಷ್ಟು ವಯಸ್ಸಾದ್ರೂ ಸಾಯ್ದೆ ಯಾಕೆ ನಮ್ ಪ್ರಾಣ ತಿಂತಾ ಇದ್ಯಾ? ಹೋಗಾದ್ರೆ ಎಷ್ಟು ತಾಯಿ ಮೇಲೆ ಕೈ ಮಾಡ್ತಾ. ಬೇಡ ನರಸಿಂಹ, ಅವನ್ನೇನು ಮಾಡಬೇಡ. ಅವನ್ ನೋವು ತಿನ್ನೋದನ್ನ ನನ್ ಕೈಯಲ್ಲಿ ನೋಡಕ್ಕಾಗಲ್ಲಪ್ಪ. ಅಮ್ಮ, ತಾಯಿ ಇರೋನ್ಗೆ ಅವಳ ಬೆಲೆ ಗೊತ್ತಿಲ್ಲ. ತಾಯಿ ಇಲ್ದಿರೋನ್ಗೆ ಪ್ರಪಂಚನೇ ಬೇಕಿಲ್ಲ. ಜೀವ ಕೊಟ್ಟವಳಿಗೆ ಅನ್ನ ಹಾಕಲ್ಲ ಅಂತೀರ, ಮಡ್ಲಲ್ಲಿ ಮಲಸ್ಕೊಂಡವಳಿಗೆ ಮನೇಲಿ ಜಾಗ ಇಲ್ಲ ಅಂತೀರ, ಲಾಲಿ ಆಡಿದ ಬಾಯಿಗೆ ನೀರ್ ಬಿಡಕ್ ನೋಡ್ತೀರ, ಹಪ್ಪಿ ಆಡ್ಸಿದ ಮೈಗೆ ಬೆಂಕಿ ಇಡಕ್ ಕಾಯ್ತೀರ. ನೀವೆಲ್ಲ ಮನುಷ್ಯ. ಒಂದು ತುತ್ತ ಅನ್ನ ಕೊಡೋಕೆ ಹಿಂದೆ ಮುಂದೆ ನೋಡು ಇವರು. ನಾನ್ ಸತ್ತ ಮೇಲೆ ನೀನ್ ಮಣ್ ಮಾಡು ಅಂತ ಅಣ್ಣ ತಮ್ಮಂದ್ರಿಬ್ರು ಸೇರ್ಕೊಂಡು ನನ್ನ ಅನಾಥ ಶವ ಮಾಡ್ತಾರೆ ಅಂತ ನನಗ್ ಭಯ ಅಪ್ಪ. ಚಚೆ ಬಿಡ್ತೋನಮ್ಮ, ನಾನ್ ಬದುಕಿರೋವರೆಗೂ ನೀನ್ ಅನಾಥೆ ಅಲ್ಲ. ಇನ್ಮೇಲೆ ನೀನ್ ಅನ್ನಕ್ಕೋಸ್ಕರ ಯಾರ ಹತ್ರನೂ ಗಿಂಜಬೇಕಾಗಿಲ್ಲ. ಈ ನರಸಿಂಹನ ಮನೆಯಲ್ಲಿ ಅನ್ನಕ್ಕೂ ಅಭಿಮಾನಕ್ಕೂ ಯಾವತ್ತೂ ಬರ ಇಲ್ಲ. ಇನ್ಮೇಲೆ ನೀನ್ ಏನ್ ಬೇಕಾದ್ರೂ ಕೇಳಕ್ ಮುಂಚೆನೆ ಹುಡ್ಕೊಂಡ್ ಬರುತ್ತೆ. ಈ ಮಗ ಕಳಿಸ್ಕೊಡ್ತಾನೆ.